ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇದು ಕೂಡ ಗುರುವಾರದ ಕಂಟಿನ್ಯೂಷನ್ ವ್ಲಾಗ್ ಆಗಿರುತ್ತೆ. ಸೊ ಇದು ನಾನು 2ನೇ ಅವರಿಗೆ ಮಾಡ್ತಾ ಇರೋವಂಥ ಹೇರ್ ಸ್ಟೈಲು. ಸೊ ನಿಮಗೆ ಗೊತ್ತಿರೋ ಪ್ರಕಾರ ನಾವು ಮದುವೆ ಫಂಕ್ಷನ್ಸ್ಗಳಲ್ಲಿ ಬ್ರೈಡಲ್ ಹೇರ್ ಸ್ಟೈಲ್ನ ಮಾಡ್ತೀವಿ ಅಂತಂದರೆ ಪ್ರತಿಯೊಂದು ಐಟಮ್ಸ್ ಇರಬೇಕು. ಕ್ಲಿಂಪಿಂಗ್ ಮಿಷಿನ್ ಇರಬೇಕು, ಏರ್ ಸೆಟ್ ಸ್ಪ್ರೇ ಇರಬೇಕು, ಏರ್ ಸ್ಟ್ರೈಟ್ನಿಂಗ್ ಮಿಷಿನ್ ಇರಬೇಕು, ಇದೆಲ್ಲನೂ ಇರಬೇಕು. ಬಟ್ ಇದು ಯಾವುದೂ ನನ್ನ ಹತ್ರ ಇಲ್ಲ. ಜಸ್ಟ್ ನಾನು ಕೂಮ್ನ ಯೂಸ್ ಮಾಡಿಕೊಂಡು ಹೇರ್ ಸ್ಟೈಲ್ನ ಮಾಡ್ತಾಯಿದ್ದೀನಿ. ನನಗೆ ಯಾವ ಥರ ಬೇಕೋ ಅದೇ ರೀತಿ ಬ್ರೈಡಲ್ಗೆ ಆಗೋ ಥರನೇ ನಾನು ಟ್ರೈ ಮಾಡ್ತಾಯಿದ್ದೀನಿ. ಸೊ ಇನ್ನೊಂದು, ನಮಗೆ ಯಾವ ಥರ ಹೇರ್ ಸ್ಟೈಲ್ ಬೇಕು, ನಮಗೆ ಎಲ್ಲ ಥರ ಹೇರ್ ಸ್ಟೈಲ್ಸು ಈಗಂತೂ ಯೂಟ್ಯೂಬಲ್ಲೇ ಎಲ್ಲನೂ ಸಿಕ್ಬಿಡುತ್ತೆ. ಪ್ರತಿಯೊಂದು ಥರನೂ ಸ್ಟೆಪ್ ಬೈ ಸ್ಟೆಪ್ಪು ತೋರಿಸ್ಕೊಡ್ತಾರೆ. ಸೊ ನಾವು ಆರಾಮಾಗಿ ನಾವು ಪ್ರತಿಯೊಂದು ಥರ ಹೇರ್ ಸ್ಟೈಲ್ ಕೂಡ ನಾವು ಯೂಟ್ಯೂಬಲ್ಲೇ ನೋಡಿಕೊಂಡು ಕಲಿಬೋದು. ಸೊ ನಾನಂತೂ ಇಲ್ಲಿಗೆ ಬರೋವಾಗ ನಾನು ಮೈಂಡಲ್ಲಿ ಇಂಥದ್ದೇ ಮಾಡಬೇಕು, ಇಂಥ ಹೇರ್ ಸ್ಟೈಲೇ ಮಾಡಬೇಕು ಅಂತೇಳಿ ಮೈಂಡಲ್ಲಿ ಫಿಕ್ಸ್ ಆಗಿ ಬಂದಿರಲಿಲ್ಲ. ಸೊ ನಂಗೆ ಯಾವುದು ಆ ಕ್ಷಣಕ್ಕೆ ಮೈಂಡಿಗೆ ಬರುತ್ತೋ, ಅವ್ರ ಫೇಸಿಗೆ ಯಾವ ಥರ ಸೂಟಬಲ್ ಆಗುತ್ತೋ ಅದೇ ರೀತಿ ಹೇರ್ ಸ್ಟೈಲ್ನ ನಾನು ಮಾಡ್ತಾಯಿದ್ದೀನಿ. ಸೊ ಇವಾಗ ನಾನು ಸ್ಟಾರ್ಟಿಂಗು ಇವರಿಗೆ ಯಾವ ಥರ ಹೇರ್ ಸ್ಟೈಲ್ ಮಾಡ್ತೀನಿ, ಬ್ರೈಡಲ್ ಥರನೇ ಇರುತ್ತಾ ಅಥವಾ ಹೇಗಿರುತ್ತೆ ಅಂತೇಳಿ ಅಂತ ನೋಡೋಣ ಬನ್ನಿ. ಸೊ ಸ್ಟಾರ್ಟಿಂಗು ನಾನು ಬ್ಯಾಕ್ ಸೈಡು ಬಫ್ನ ಹಾಕೋದಕ್ಕೆ ಎಲ್ಲನೂ ಸೆಟ್ ಮಾಡಿಕೊಂಡೆ. ಆ್ಯಂಡ್ ಇಲ್ಲಿ ನನಗೆ ಎಲ್ಲ ನಮ್ಮವರೇ ಆಗಿರೋದ್ರಿಂದ ಸೊ ನನಗೆ ಅಷ್ಟು ರಿಸ್ಕ್ ಅನ್ನಿಸ್ಲಿಲ್ಲ, ಡಿಸ್ಟರ್ಬೆನ್ಸ್ ಕೂಡ ಅನ್ನಿಸ್ಲಿಲ್ಲ. ಸೊ ಆರಾಮಾಗಿ ಕ್ಯಾಶುವಲಾಗಿ ಎಲ್ಲರ ಹತ್ರನೂ ಮಾತಾಡಿಕೊಂಡೆ ಫ್ರೀಯಾಗೆ ಮಾಡಿದೆ ಹೇರ್ ಸ್ಟೈಲ್ನ. ಸೊ ಆದರೂ ಕೂಡ ಒಬ್ಬೊಬ್ಬರು ಬಂದು ಬೇಗ ಆಯಿತಾ, ರೆಡಿ ಆಯಿತಾ, ಆಯಿತಾ ಅಂತೇಳಿ ಅಂತ ಕೇಳ್ತಾಯಿದ್ರು. ನಾವು ನಾರ್ಮಲಿ ಮದುವೆ ಫಂಕ್ಷನ್ಸ್ಗಳಲ್ಲಿ ನಾವೇನಾದರೂ ಮೇಕೋವರ್ನ ಒಪ್ಕೊತೀವಿ ಅಂತಂದರೆ ತುಂಬ ಪೇಷನ್ಸ್ ಇಟ್ಕೊಂಡು ಮಾಡಬೇಕು. ಮತ್ತು ಅವ್ರನ್ನೆಲ್ಲ ಮೇಂಟೈನ್ ಮಾಡುವಂಥ ಕೆಪಾಸಿಟಿ ಇರಬೇಕು. ಏಕೆಂದರೆ ತುಂಬ ಬಂದು ಡಿಸ್ಟರ್ಬ್ ಮಾಡ್ತಾಯಿದ್ದಾರೆ, ಆಯಿತಾ ಅಂತೇಳಿ ಅಂತ. ಸೊ ನಾವು ಬೇಗ ಅರ್ಧಕ್ಕೂ ಕಳ್ಸೋಕ್ಕಾಗಲ್ಲ, ಫುಲ್ಲು ಕಂಪ್ಲೀಟ್ ಮಾಡೋದಕ್ಕೂ ಬಿಡಲ್ಲ, ಅಷ್ಟು ಡಿಸ್ಟರ್ಬೆನ್ಸ್ ಅನಿಸುತ್ತೆ. ಸೊ ನಾವು ಅರ್ಧಕ್ಕೆ ಕಳಿಸ್ಬಿಟ್ರೆ ಸೊ ನಾವು ಮಾಡಿರೋದೂ ಅಷ್ಟು ಕ್ಲಾರಿಟಿ ಬರೋಲ್ಲ, ಅವ್ರಿಗೂ ಅದು ಇಷ್ಟ ಆಗೋಲ್ಲ, ಮತ್ತು ನಮಗೂ ಅದು ಸೆಟ್ ಆಗೋಲ್ಲ. ಸೊ ಹಾಗಾಗಿ ನಾವು ಸ್ವಲ್ಪ ಪೇಷನ್ಸಿಂದ ಇದ್ದು ಅವ್ರನ್ನೆಲ್ಲ ಕಾಮಾಗಿ ಮೇಂಟೈನ್ ಮಾಡಿಕೊಂಡು ಹೋಗಬೇಕು. ಸೊ ಇಲ್ಲೂ ಕೂಡ ನನಗೆ ಹೇರ್ ಸ್ಟೈಲ್ ಮಾಡೋವಾಗ ನನಗೆ ಹೆಲ್ಪ್ ಮಾಡೋದಕ್ಕೆ ಅಂತ ಒಬ್ಬರು ಇದ್ದರು. ಸೊ ಹಾಗಾಗಿ ನನಗೆ ಅಷ್ಟು ಕಷ್ಟ ಅಂತ ಅನ್ನಿಸ್ಲಿಲ್ಲ. ನಾನು ಒಬ್ಬಳೇ ಮಾಡೋವಾಗೂ ಕೂಡ ನನಗೆ ಹೆಲ್ಪ್ ಮಾಡೋದಕ್ಕೆ ಯಾರಾದರೂ ಇದ್ದರೆ ಬೇಗ ಮಾಡಿಬಿಡ್ಬೋದು. ಸೊ ಇಲ್ಲಾಂದರೆ ನಾವು ಒಬ್ಬರೇ ಮಾಡ್ತೀವಿ ಅಂತಂದರೆ ತುಂಬ ಕಷ್ಟ ಆಗುತ್ತೆ. ಆ್ಯಂಡ್ ಇವರು ಕೂಡ ತುಂಬ ಲೇಟಾಗಿ ಬಂದಿದ್ದರಿಂದ ನಾನು ಮೇಕಪ್ಪು ಮತ್ತು ಸ್ಯಾರಿ ವಿಯರಿಂಗ್ ಎಲ್ಲ ಮಾಡಿಕೊಡೋದಕ್ಕಾಗಲಿಲ್ಲ. ಮೇಕಪ್ನ ಮತ್ತು ಸ್ಯಾರಿ ವಿಯರಿಂಗ್ನ ಅವರೇ ಮಾಡಿಕೊಡ್ತೀನಿ ಅಂತ ಅಂದರು. ಆ್ಯಂಡ್ ಇವ್ರ ಮಕ್ಕಳುಗಳು ಇವರೆಲ್ಲ ಇದ್ದಿದ್ದರಿಂದ ನಾನು ಅವ್ರನ್ನ ರೆಡಿ ಮಾಡ್ತಾಯಿದ್ದೆ. ಸೊ ಅಷ್ಟೊತ್ತಿಗೆ ಇವರು ತುಂಬ ಲೇಟಾಗಿ ಬಂದಿದ್ದರಿಂದ ಅಷ್ಟೊತ್ತಿಗೆ ಅವರು ಕೂಡ ಸ್ಯಾರಿ ವಿಯರಿಂಗ್ ಮಾಡಿಕೊಂಡು ಹೇರ್ ಸ್ಟೈಲ್ ಮಾಡ್ಕೊಳ್ಳೋದಕ್ಕೆ ಅಂತ ಬಂದರು. ಮೇಕಪ್ ಕೂಡ ನಾನು ಹೇರ್ ಸ್ಟೈಲ್ ಮಾಡೋ ಗ್ಯಾಪಲ್ಲೇ ಮಾಡ್ಕೊಳ್ತೀನಿ ನಾನು ಅಂತ ಅಂದರು. ಸೊ ಹಾಗಾಗಿ ಇವರಿಗೆ ಹೇರ್ ಸ್ಟೈಲ್ ಮಾತ್ರ ಮಾಡ್ತಾಯಿದ್ದೀನಿ. ಸೊ ನಾನು ಬ್ಯಾಕ್ ಸೈಡ್ ಬಫ್ ಕೂಡ ಹಾಕ್ಕೊಂಡು ಫ್ರಂಟಲ್ಲಿ ಕೂಡ ಸೆಟ್ ಮಾಡಿಕೊಂಡು ಫ್ರಂಟಲ್ಲಿ ಕೂಡ ಹೇರ್ ಸ್ಟೈಲ್ನ ಮಾಡಿಕೊಂಡೆ. ಇವಾಗ ಬ್ಯಾಕ್ ಸೈಡು ಹೇರ್ ಸ್ಟೈಲ್ನ ಮಾಡ್ತಾಯಿದ್ದೀನಿ. ಸೊ ಬ್ಯಾಕ್ ಸೈಡ್ ಹೇರ್ ಸ್ಟೈಲ್ನ ಈಗಂತೂ ಎಲ್ಲ ಥರ ವೆರೈಟಿ ಆಫ್ ಹೇರ್ ಸ್ಟೈಲ್ಸ್ ಬಂದಿದೆ. ತುಂಬ ಥರ ಬ್ರೈಡಲ್ ಹೇರ್ ಸ್ಟೈಲ್ಸ್ ಇದ್ದಾವೆ. ಸೊ ಪ್ರತಿಯೊಂದು ಥರನೂ ಯೂಟ್ಯೂಬಲ್ಲಿ ನಾವು ಸರ್ಚ್ ಮಾಡಿದ್ರೆ ಸಿಗುತ್ತೆ. ಸೊ ನಾನು ಅದೇ ರೀತಿ ರಿಬ್ಬನ್ಸ್ನ ಯೂಸ್ ಮಾಡಿಕೊಂಡು ಬ್ಯಾಕ್ ಸೈಡ್ ಹೇರ್ ಸ್ಟೈಲ್ನ ಮಾಡ್ಕೊತಾ ಇದ್ದೀನಿ. ಸೊ ನೋಡಿ ಫುಲ್ಲು ಹೇರ್ ಸ್ಟೈಲ್ ಯಾವ ಥರ ಬರುತ್ತೆ ಫೈನಲ್ ಲುಕ್ಕು ಅಂತೇಳಿ. ಆ್ಯಂಡ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಆ್ಯಂಡ್ ಆದಷ್ಟು ಎಲ್ಲರಿಗೂ ಶೇರ್ ಮಾಡೋದಕ್ಕೆ ಟ್ರೈ ಮಾಡಿ. ಸೊ ಬನ್ನಿ ನೋಡೋಣ ಫೈನಲ್ ಲುಕ್ ಯಾವ ಥರ ಬರುತ್ತೆ ಅಂತೇಳಿ.
ಸೊ ಇದು ಫೈನಲ್ ಲುಕ್ ಆಗಿರುತ್ತೆ. ನಾನು ಮಾಡಿರುವಂಥ ಹೇರ್ ಸ್ಟೈಲು ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಆ್ಯಂಡ್ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ. ಆ್ಯಂಡ್ ಇನ್ನೂ ಯಾರ್ಯಾರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ ನೋಟಿಫಿಕೇಷನ್ ಬಟನ್ನ ಆನ್ ಮಾಡ್ಕೊಳ್ಳೋದು ಮರಿಬೇಡಿ. ಸೊ ಇದು ಇವತ್ತಿನ ವಿಡಿಯೋ ಆಗಿತ್ತು. ಥ್ಯಾಂಕ್ ಯು ಸೋ ಮಚ್. ಬಾಯ್.